ಸೊ ಲಾಸ್ಟ್ ಟೈಮ್ ಒಂದ್ಸಲಿ ಕುಕ್ಕರ್ ಸೀಸ್ಬಿಟ್ಟಿದ್ದೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಮನೆಯಿಂದನೇ ವೀಡಿಯೋ ಮಾಡ್ತಾಯಿದ್ದಾನೆ ಅಂದ್ಕೊಂಡ್ರೆ, ಇವತ್ತೇನು ಅಂದರೆ ಸೊ ಮನೇಲಿ ಇನ್ನೂ 2 ತಿಂಗಳು ಯಾರೂ ಇರಲ್ಲ. ಹಂಗಾಗಿ ಅಡುಗೆ ಊಟ ತಿಂಡಿ ಎಲ್ಲ ನಾನೇ ಮಾಡ್ಕೋಬೇಕು. ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾವತ್ತು ಮ್ಯಾಗಿ ಎಗ್ ರೈಸ್ ಬಿಟ್ಟು ನಾನು ಬೇರೆ ಏನೂ ಮಾಡಿದವನಲ್ಲ. ಅನ್ನ ಒಂದು ಮಾಡ್ಕೊಳಕ್ಕೆ ಬರುತ್ತೆ. ಸೊ ರೈಸ್ ಮಾಡಿದ್ದೀನಿ ಆಲ್ರೆಡಿ. ನೋಡಿ, ಕುಕ್ಕರಲ್ಲಿ ರೈಸ್ ಆಗಿದೆ. ಸೊ ಇವಾಗ ಚಿತ್ರಾನ್ನ ಮಾಡ್ಕೊಳೋಣ ಅಂತ. ಸೊ ಚಿತ್ರಾನ್ನ ಮಾಡ್ಕೊಳಕ್ಕೆ ರಿಮೋಟಲ್ಲಿ ಇಟ್ಟವರು. ಚಿತ್ರಾನ್ನ ಮಾಡ್ಕೊಳಕ್ಕೆ ಟಿ ವಿಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಬರಲ್ಲ ಮಾಡೋಕ್ಕೆ, ಯಾವತ್ತೂ ನಾನು ಮಾಡಿಲ್ಲ. ಸೊ ನೋಡಿ ಹೆಂಗೆ ಮಾಡೋದು. ಅಯ್ಯೋ ಹೋಗೇ ಬಿಡ್ತು ಅದು ವಿಡಿಯೋ. ಅರ್ಧ ತನಕ ನೋಡಿದ್ದೆ, ಲಾಗೌಟೇ ಆಗೋಗೈತೆ. ಸೊ ರೇಖಾ ಅಡುಗೆ ಮನೆ ಅಂತ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿರ್ಬೋದು. ಅವ್ರದ್ದೇ ವಿಡಿಯೋ ನೋಡ್ತಾ ಇರೋದು. ಅವ್ರದ್ದು ವಿಡಿಯೋ ನೋಡ್ಬಿಟ್ಟು ಅರ್ಧಂಬರ್ಧ ಮಾಡಿದ್ದೀನಿ. ನೋಡಿ ಆಲ್ರೆಡಿ ಕಡಲೆ ಬೀಜ, ಸಾಸಿವೆ, ಆಮೇಲೆ ಕಡಲೆ ಬೇಳೆ ಎಲ್ಲ ಹಾಕಿದ್ದೀನಿ. ಇದೇ ಫಸ್ಟ್ ವೀಡಿಯೋನೇ. ಅಡ್ವರ್ಟೈಸ್ಮೆಂಟ್ ಬಂದ್ಬಿಡ್ತು ನಿಮಗೆ ವೀಡಿಯೋ ತೋರಿಸೋಣ ಅಂದರೆ. ಸೊ ಇವಾಗ ಚಿತ್ರಾನ್ನ ಮಾಡ್ಕೋಬೇಕು. ಚಿತ್ರಾನ್ನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮನೆಯೆಲ್ಲ ಒಡ್ಸಿದ್ದಾಯಿತು. ಸೊ ಬ್ಯಾಚುಲರ್ ಲೈಫ್ ಹೆಂಗಿರುತ್ತೆ ಅನ್ನೋದು ನನಗೆ 1.5 ತಿಂಗಳಲ್ಲಿ ಅರ್ಥ ಆಗುತ್ತೆ. ಯಾವ 1 ದಿವಸ 2 ದಿವಸ ಇದ್ದೀನಿ ನಾನು. ಅದು ತುಂಬ ವರ್ಷಗಳ ಹಿಂದೆ. ಸೊ 1 ದಿವಸ 2 ದಿವಸ ಇದ್ದೆ ನಾನು ಈ ಥರ ಒಬ್ಬನೇ ಮನೇಲಿ. ಅವಾಗ ಅಡುಗೆ ಏನು ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ಅಡುಗೆನೂ ಮಾಡ್ಕೊತಾ ಇದ್ದೀನಿ. ಯಾಕಂದರೆ 1.5 ತಿಂಗಳು ಕಂಪ್ಲೀಟಾಗಿ ಹೋಟ್ಲಲ್ಲಿ ಊಟ ಮಾಡೋಕ್ಕೆ, ತಿಂಡಿ ತಿನ್ನೋಕ್ಕೆ ಆಗಲ್ಲ. ಯಾಕಂದರೆ ಸೋಡಾ ಹಾಕಿರ್ತಾರೆ ರೈಸ್ಗೆಲ್ಲ. ಸೊ ಸೋಡಾ ಹಾಕಿರೋ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಅದಕ್ಕೆ ನಾನೇ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ನಿಮಗೂ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ನನಗೆ ಬರಲ್ಲ, ಬಟ್ ಆದರೂ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಇವಾಗ ಇವ್ರು ಏನು ಹೇಳ್ಕೊಡ್ತಾ ಇದ್ದಾರೆ ಇದ್ರ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ಬನ್ನಿ ನೋಡಿ, ಫಸ್ಟು ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಕಡಲೆಬೇಳೆ ಸೀದೋಗ್ಬಿಟ್ಟೈತೆ. ಎಷ್ಟು ಕಡಲೆ ಬೀಜನೂ ಸೀದೋಗ್ಬಿಟ್ಟೈತೆ ಬ್ರೋ. ಹಿಂಗಾಗಬಾರ್ದಿತ್ತು ಬ್ರೋ. ಏನು ಮಾಡೋದು ಬ್ರೋ. ಸೀಸ್ಬಿಟ್ಟಿದ್ದೀನಿ ಕಡಲೆ ಬೀಜನ. ಇವಾಗ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಹಾಕ್ಬಿಟ್ಟು ಇನ್ನೊಂದ್ಸಲಿ ಸೀದೋಗ್ಬಿಡುತ್ತೆ ನೋಡಿ. ಸಿಕ್ಕಾಪಟ್ಟೆ ಸೀದೋಗ್ಬಿಡೈತೆ. ನಾನು ಲೈಟಾಗಿ ಏನಾರು ಆಗಿದ್ರೆ ಓಕೆ ಅನ್ಬೋದಾಗಿತ್ತು. ನೋಡಿ ಫುಲ್ ಸೀಸ್ಬಿಟ್ಟಿದ್ದೀನಿ. ಸೊ ನೋಡೋಣ ನೆಕ್ಸ್ಟು. ಹೋಗಿ ನೋಡ್ಕೊಂಡು ಬರ್ತಾ ಇರಬೇಕು. ಹಸಿಮೆಣ್ಸಿನ್ಕಾಯಿ ಹಾಕು, 2 ಹಸಿಮೆಣ್ಸಿನ್ಕಾಯಿ. ಸೊ ಅವ್ರು ಹೇಳಿದಷ್ಟು. ಇವಾಗ ಈರುಳ್ಳಿ ಹಾಕ್ಬೇಕಂತೆ. ಸೊ ಈರುಳ್ಳಿ ನಾನು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡೋಕ್ಕೂ ಬರಲ್ಲ ನನಗೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಇದರಲ್ಲ, ಇವಾಗ ಬಾಣಲಿಯಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡದಾಗೈತೆ ಈರುಳ್ಳಿ ಅಂತ. ಈರುಳ್ಳಿ ಯಾವ ಸೈಜಲ್ಲಿ ಕಟ್ ಮಾಡಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂತೆ. ಯಾವ್ಯಾವ ಥರ ಕಷ್ಟ ಬೀಳ್ತಾರೆ ನಿಜವಾಗ್ಲೂ ಬ್ಯಾಚುಲರ್ಸ್ ಅಂದರೆ. ನಾವು ಆರಾಮಾಗಿ ಮನೆಗಳಲ್ಲಿ ಇರ್ತೀವಿ, ನಮಗೆ ಗೊತ್ತಾಗಲ್ಲ ಕಷ್ಟ ಏನು ಅನ್ನೋದು. ಕೇಳಿದ್ದು ಮಾಡ್ಕೊಡ್ತಾರೆ ಮನೇಲಿ. ಊಟ ಬೇಡ ಅಂದ ತಕ್ಷಣ ಏನು ತಿಂತೀಯ ಹೇಳು, ಅದನ್ನೇ ಮಾಡ್ತೀನಿ ಅಂತಾರೆ. ಸೊ ಕಷ್ಟಗಳು ಗೊತ್ತಾಗಲ್ಲ. ಇವಾಗ ಗೊತ್ತಾಗತ್ತೆ ನನಗೆ. ಇನ್ನು 1.5 ತಿಂಗಳು ಏನು ಅನುಭವಿಸ್ತೀನಲ್ವ ನನ್ನ ಕಷ್ಟನ, ಅದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ನನಗೆ. ನೋಡಿ ದಿನ ಸೀದಿರೋದು ನಾನು ಮಾಡಿದ್ದು ಏನೂ ಮಾಡೋಕ್ಕಾಗಲ್ಲ, ನಾನೇ ತಿನ್ನಬೇಕು. ಅದು ಸೀದೋಗಿದ್ರು ಅಷ್ಟೇ, ಅಳಿಸೋಗಿದ್ರು ಅಷ್ಟೇ. ಯಾಕಂದರೆ ಮಾಡ್ಕೊಂಡಿರ್ತೀನಿ, ವೇಸ್ಟ್ ಆಗುತ್ತೆ ಅನ್ನೋದೊಂದಿರುತ್ತೆ. ಕಡಲೆ ಬೀಜ ಮಾತ್ರ ಸೀದೋದ್ರೆ ನಿಜವಾಗ್ಲೂ ಒಂಥರ ಹಸಿರೆ ಹೊಡೆದಂಗೆ ಆಗುತ್ತದು.
ಬಟ್ ಆದರೂ ತುಂಬ ಸೀಸ್ಬಿಟ್ಟು ನಾನು ಆಫ್ ಮಾಡಿಬಿಟ್ಬಿಟ್ಟಿದ್ದೆ, ಬೇರೆ ಏನೋ ಕೆಲಸ ಇತ್ತು ಅಂದ್ಬಿಟ್ಟು. ಸೊ ಅದು ಎಣ್ಣೆ ಬಿಸಿ ಇತ್ತಲ್ವ, ಅದು ಹಂಗೆ ಸೀದೋಗ್ಬಿಟ್ಟೈತೆ ಒಳಗಡೆ, ಬಾಣಲಿಲ್ಲ ಇದು. ಬರೀ ಈರುಳ್ಳಿನೇ ಕಾಣಿಸ್ತೈತೆ, ಬೇರೆ ಏನೂ ಕಾಣಿಸ್ತಾ ಇಲ್ಲ ಬಾಣಲಿಲಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂತೆ. ಫ್ರೈ ಆಗಿದೆ. ಈರುಳ್ಳಿ ಯೆಲ್ಲೋ ಕಲರ್ ಬರೋ ತನಕ ಫ್ರೈ ಮಾಡೋಕೆ ಹೇಳಿದ್ರು. ಸೊ ಯೆಲ್ಲೋ ಕಲರ್ ಬರೋ ತನಕ ಫ್ರೈ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಹೇಳ್ತಾರೆ ಕೇಳೋಣ. ನೋಡಿ, ಕರ್ಬೇವಿನ ಸೊಪ್ಪು ಹಾಕಕ್ಕೆ ಕೇಳಿದ್ರು. ನಮ್ಮ ಮನೇಲಿ ಕರ್ಬೇವಿನ ಸೊಪ್ಪೆಲ್ಲ ಒಣಗಿಸ್ಬಿಟ್ಟವ್ರೆ. ಸೊ ಒಣಗಿಸ್ಬಿಟ್ಟು ನಾನು ಹಂಗೆ ಹಾಕ್ತೀನಿ. ಉಪ್ಪು ಹಾಕ್ಕೋಬೇಕಂತೆ. ಸೊ ಎಷ್ಟು ಬೇಕಷ್ಟು ಎಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ತಿನ್ನೋದು ಉಪ್ಪು ಜಾಸ್ತಿನೇ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿರ್ತೀನಿ. ಯಾವ ಪರಿಸ್ಥಿತಿ ಬಂತು ನೋಡೋಗುರು ನಮಗೆ. ನಮ್ಮ ಮನೆಯವ್ರು ಯಾರಾದರೂ ಯೂಟ್ಯೂಬಲ್ಲಿ ಅಡುಗೆ ಮಾಡೋದು ನೋಡ್ತಾ ಇದ್ರೆ ಬೈತಾ ಇದ್ವಿ ನಾವು. ಬರೀ ಕುತ್ಕೊಂಡು ನೋಡ್ತಾ ಇರ್ತೀರ ಅಷ್ಟೇ, ಮಾಡಲ್ಲ ಬಿಡಲ್ಲ ನೀವು ಹಂಗೆ ಹಿಂಗೆ ಅಂದ್ಕೊಂಡು. ಇವತ್ತು ನಾವೇ ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡೋ ಪರಿಸ್ಥಿತಿ ಬಂದ್ಬಿಡೈತೆ. ಏನು ಮಾಡೋಣ, ಕಲ್ತಿರಲ್ಲ ಏನು. ನಮ್ಮ ಮನೇಲಿ ನಮ್ಮ ಅಜ್ಜಿ ಯಾವಾಗೂ ಹೇಳೋರು, ಕಲಿ ಅಡುಗೆ ಮಾಡೋದು, ಹಿಂಗೆ ಒಬ್ಬೊಬ್ಬನೇ ಇರೋ ಪರಿಸ್ಥಿತಿ ಬರುತ್ತೆ, ಯಾವಾಗಾದ್ರೂ ಅವಾಗ ಮಾಡ್ಕೊಳೋದು ಬೇಕು ಅಂತ. ನಾವು ಫುಲ್ ಒಂಥರ ಗೊತ್ತಲ್ಲ ದೌಲತ್ತು, ಹೋಗ್ಬಿಟ್ಟು ನಾನು ಹೋಟ್ಲಲ್ಲಿ ತಿಂತೀನಿ ಹೋಗ್ಬಿಟ್ಟು, ನಾನೇನಕ್ಕೆ ಅಡುಗೆ ಮಾಡ್ಕೊಂಡ್ಲಿ ಅನ್ನೋ ಥರ ನಮಗಿದ್ದಿದ್ದು ಫೀಲು. ಇವಾಗ ಮಾಡಿಸ್ತೈತೆ ಎಲ್ಲ. ಚೆನ್ನಾಗಿ ಗೊತ್ತಾಯ್ತು ನನಗೆ ಉಪ್ಪು ಜಾಸ್ತಿ ಆಗೈತೆ ಅಂತ. ಬಟ್ ಎಣ್ಣೆ ಕಮ್ಮಿ ಆಗ್ಬಿಟ್ಟಿದೆ ಉಪ್ಪು ಜಾಸ್ತಿ ಆಗಿ. ಅರ್ಶಿನ ಪುಡಿನೂ ಜಾಸ್ತಿ ಆಗೋಯ್ತು ಫ್ರೆಂಡ್ಸ್. ಅವ್ರು ಏನೇನು ಕಮ್ಮಿ ಹಾಕೋ ಅಂತಿದ್ರು ನಾನು ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಜಾಸ್ತಿ ಹಾಕಿ ಮಾಡ್ತಾಯಿದ್ದೀನಿ. ಸೊ ರೇಖಾ ಆಂಟಿ ನೆಕ್ಸ್ಟ್ ಏನು ಹಾಕಬೇಕು ಹೇಳಿ. ಇವಾಗ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಂತೆ. ಆಫ್ ಮಾಡಿದ್ದೀನಿ. ಇವಾಗ ಎಣ್ಣೆ ಜಾಸ್ತಿ ಆಗೋಯ್ತಲ್ಲ ಗುರು. ಒಂದಾದರೆ ಇನ್ನೊಂದು ತಲೆನೋವು ನಮ್ಮದು. ಸೊ ಡೈಲಿ ಬ್ಲಾಗ್ ಆದಂಗೆ ಆಗೋಗ್ತೈತಿ ಇವಾಗ ನಂದು. ಬೆಳಗ್ಗೆ ಏನೇನು ಮಾಡ್ತಾಯಿದ್ದೀನಿ ಏನು ಎಲ್ಲನೂ ಬೆಣ್ಣೆಣ್ಣನ ಇದೇನಿದು ಅರ್ಧ ನಿಂಬೆಹಣ್ಣು ತಂದುಬಿಟ್ಟಿದ್ದೀನಿ ನಾನು ನಿಂಬೆಹಣ್ಣು ಚಿತ್ರಾನ್ನಕ್ಕೆ. ನಿಂಬೆಹಣ್ಣು ತರೋಣ ಅಂತ ಹೋದೆ, ಡಬ್ಬ ಉಳ್ಕೊಂಡೆಲ್ಲ ಚಲೋ ಆಯ್ತು ಫ್ರೆಂಡ್ಸ್. ಇವಾಗ ಎಲ್ಲ ಹಾಯ್ಕೊಂಡು ಹಾಕಬೇಕು ಮತ್ತೆ. ಯಪ್ಪ ಹೆಣ್ಮಕ್ಳು ಅದು ಹೆಂಗೆ ಮಾಡ್ತಾರೋ ಗುರು ಇವನ್ನೆಲ್ಲ ಇಟ್ಕೊಂಡು. ನಂಗಂತೂ ಗೊತ್ತಿಲ್ಲ. ಮೆಣಸಿನ್ಕಾಯಿ ಎಲ್ಲ ಕೊಳ್ತೋಗ್ಬಿಟ್ಟೈತೆ ನಮ್ಮ ಮನೇಲಿ. ಮೆಣಸಿನ್ಕಾಯಿ ತರಬೇಕು ಅಡುಗೆ ಮಾಡ್ಕೊಳೋಕ್ಕೆ. ಕರಿನೇ ತಂದವನಲ್ಲ ಯಾವತ್ತು. ನೋಡಿ ಏನೇನು ಮಾಡ್ಬೇಕು. ಎಲ್ಲೆಲ್ಲಿ ಹೋಗವೆ ನಿಂಬೆಹಣ್ಣು ಅಂದರೆ ಸಂದಿಲೆಲ್ಲ ಉಳ್ಕೊಂಡು ಹೋಗ್ಬಿಟ್ಟವೆ. ನನ್ನ ಪಾಡಕ್ಕೆ ನಾನು ಆರಾಮಾಗಿ ಎಗ್ ರೈಸ್ ಮಾಡ್ಕೊಂಡು ತಿನ್ಕೋಬೋದು. ಸೊ ನೋಡಿ, ನಾನು ನೋಡ್ಬಿಟ್ಟು ನೀವು ಯಾರಾದರೂ ಮನೇಲಿ ಒಬ್ಬರೇ ಇದ್ದೀರಾ ಅಂದಮೇಲೆ ಎಲ್ಲ ಕಲ್ತ್ಕೊಂಡಿರ್ತೀರ ಬಿಡಿ. ನನಗೆ ಏನೂ ಬರಲ್ಲ, ಎಲ್ಲ ಹಾಕ್ಬಾರ್ದು ಅಂತ ಹಾಕಿಲ್ಲ. ಸೊ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಇವಾಗ ಇದು ನಿಮಗೆ ಬಿಟ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡೋಣ. ಅನ್ನ ಏನು ಗತಿ ಆಗೈತೆ ಫಸ್ಟ್ ಅದನ್ನು ನೋಡೋಣ. ಪರವಾಗಿಲ್ಲ ಗಾಯ್ಸ್, ಚೆನ್ನಾಗೇ ಮಾಡಿದ್ದೀನಿ ಅನ್ನನ. ಸೊ ಲಾಸ್ಟ್ ಟೈಮ್ ಒಂದ್ಸಲಿ ಕುಕ್ಕರ್ ಸೀಸ್ಬಿಟ್ಟಿದ್ದೆ. ಹಿಂಗೆ ಮನೇಲಿ ಯಾರೂ ಇರಲಿಲ್ಲ, ಅನ್ನ ಮಾಡ್ಕೊಳೋಣ ಅಂತ ಹೋಗ್ಬಿಟ್ಟು ಕುಕ್ಕರ್ ಸೀಸ್ಬಿಟ್ಟಿದ್ದೆ. ಈ ಸಲ ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗಾಗಿದೆ. ಸೊ ಚಿತ್ರಾನ್ನ ಗೊಜ್ಜು ರೆಡಿ, ಅನ್ನನೂ ರೆಡಿ. ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ಬರ್ತೀನಿ, ಹೆಂಗಾಗಿದೆ ಟೇಸ್ಟ್ ಹೇಳ್ತೀನಿ. ಸೊ ಪೂಜೆ ಆಯಿತು. ಇವಾಗ ನಾನು ಮಾಡಿರೋ ಚಿತ್ರಾನ್ನ ಹೆಂಗಿದೆ ನೋಡೋಣ ಬನ್ನಿ. ನೋಡಿ ಪೂಜೆ ಆಯಿತು. ಸೊ ಪೂಜೆ ಮುಗಿಸ್ಕೊಂಡೆ. ಇವಾಗ ಚಿತ್ರಾನ್ನ ಕಲ್ಸೋಣ. ಹೆಂಗಿದೆ ಫಸ್ಟು ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡ್ಕೊಂಡ್ಬಿಡ್ಬೇಕು ಚಿತ್ರಾನ್ನ ಅಂತ ಗೊಜ್ಜನ್ನ. ಯಾಕಂದರೆ ತುಂಬ ಮಾಡ್ಬಿಟ್ಟಿದ್ದೀನಿ ನಾನು, ಒಂದು 2-3 ದಿವಸಕ್ಕೆ ಆಗುತ್ತಲ್ಲ. ಆ್ಯಕ್ಚುಲಿ ನಾನು ಗೊಜ್ಜೆಲ್ಲ ಜಾಸ್ತಿ ತಿನ್ನಲ್ಲ. ಸೊ ಚಿತ್ರಾನ್ನ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ತುಂಬ ಕಮ್ಮಿ ಗೊಜ್ಜು ನಾನು ಹಾಕ್ಕೊಳೋದು. ಸೊ ಇವಾಗಲೂ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ರೈಸ್ ಹಿಂಗೆ ಹಾಕ್ಬಿಡೋದು ನೋಡಿ, ನಾವು ಕ್ಲೀನಿಲ್ಲ. ಆಹಾ, ಅನ್ನ ಮಾತ್ರ ಹೂವು ಆದಂಗೆ ಆಗೈತೆ ಫ್ರೆಂಡ್ಸ್. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಸಾಫ್ಟಾಗಿ. ಫಸ್ಟ್ ಟೈಮ್ ಈ ಥರ ಅನ್ನ ಮಾಡಿರೋದು ನಾನು. ರಾತ್ರಿಗೂ ಆಗೋ ಥರ ಸೇರಿ ಅನ್ನ ಮಾಡಿದ್ದೀನಿ. ಮಧ್ಯಾಹ್ನ ಇನ್ನೇನು ಆಚೆ ಇರ್ತೀನಿ. ಸೊ ಮಧ್ಯಾಹ್ನ ಅಲ್ಲೆಲ್ಲರೂ ತಿನ್ಕೊಳ್ತೀನಿ. ರಾತ್ರಿಗೆ ಆಗುತ್ತಾ? ಆಗಲ್ಲ, ಕಮ್ಮಿ ಇಟ್ಬಿಟ್ಟಿದ್ದೀನಿ ನಾನು, ಒಂದೊತ್ತಿಗೆ ಆಗೋಷ್ಟು. ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಲೆಟ್ಸ್ ಟೇಸ್ಟ್ ಚಿತ್ರಾನ್ನ.
ನೋಡೋಣ ರೀ, ಒಂದು ಟೇಸ್ಟ್ ಒಂದು ಸ್ಪೂನ್ ಬಾಯಿಗೆ ಹಾಕೊಂಬಿಡೋಣ. ಆ್ಯಕ್ಚುಲಿ ಏನಿಲ್ಲ, ಚೆನ್ನಾಗಿದೆ, ಉಪ್ಪು ಕಮ್ಮಿ ಆಗಿದೆ ಅಷ್ಟೇ. ಒಂದು ಸ್ವಲ್ಪ ಉಪ್ಪಾಗಿ ಕಲ್ಸ್ಕೊಂಡ್ರೆ ಸೇಮ್ ನಮ್ಮ ಅಜ್ಜಿ ಮಾಡ್ಕೊಡೋ ಥರನೇ ಐತೆ. ಪರ್ಫೆಕ್ಟ್ ಟೇಸ್ಟ್. ಬನ್ನಿ ಇವಾಗ ಚಿತ್ರಾನ್ನ ರೆಡಿ. ತಟ್ಟೆಗೆ ಹಾಕೊಂಡು ತಿನ್ಕೊಂಬಿಟ್ಟು ಡ್ಯೂಟಿ ಆನ್ ಮಾಡೋಣ. ನೋಡೋಣ ಎಷ್ಟೊತ್ತಿಗೆ ಬೀಳುತ್ತೆ ಡ್ಯೂಟಿ ಅಂತ. ಡ್ಯೂಟಿ ಬೀಳೋದಂಗೆ ಆರಾಮಾಗಿ ಮನೇಲಿ ಟಿ ವಿ ನೋಡ್ಕೊಂಡು ಕೂತ್ಕೊಂಡು, ಏನಂತೀರಾ? ಸೊ ಫ್ರೆಂಡ್ಸ್, ನೆಕ್ಸ್ಟ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಯಾಚುಲರ್ ಲೈಫ್ ಹೆಂಗಿರುತ್ತೆ ಅನ್ನೋದು. ಸೊ ಈ ಥರ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.